ಪ್ರೇಯಸಿಯ ಬರ್ಬರವಾಗಿ ಹತ್ಯೆ ಮಾಡಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ. ಐಶ್ವರ್ಯ ಹಾಗೂ ಪ್ರಶಾಂತ್ ಇಬ್ಬರು ಐಶ್ವರ್ಯ ಚಿಕ್ಕಮ್ಮನ ಮನೆಗೆ ಬಂದಿದ್ರು. ಈ ವೇಳೆ ಇಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಬಳಿಕ ಏಕಾಏಕಿ ಚಾಕುವಿನಿಂದ ಪ್ರೇಯಸಿ ಕೊಲೆ ಮಾಡಿ ತಾನು ಕುತ್ತಿಗೆ ಕೊಯ್ದುಕೊಂಡು ಪ್ರಾಣ ಬಿಟ್ಟಿದ್ದಾನೆ. ಹಾಲಿ ಡಿಜಿಪಿಯೊಬ್ಬರ ಮಲಮಗಳಾದ ರನ್ಯಾ ರಾವ್ ಕಂದಾಯ ಗುಪ್ತಚರ ದಳದ ಅಧಿಕಾರಿಯ ಬಲೆಗೆ ಬಿದ್ದಿದ್ದಾರೆ. ದುಬೈನಿಂದ ಕೋಟ್ಯಾಂತರ ರು ಬೆಲೆ ಬಾಳುವ 14.8 kg ಚಿನ್ನಾಭರಣ ಅಕ್ರಮವಾಗಿ ತಂದಿದ್ದ ರನ್ಯಾ ರಾವ್ ಕಳೆದ 15 ದಿನಗಳಲ್ಲಿ ದುಬೈಗೆ 4 ಬಾರಿ ಹೋಗಿ ಬಂದಿದ್ರು. ಅಕ್ರಮ ಚಿನ್ನ ಸಾಗಾಟಕ್ಕೆ ಪೊಲೀಸರು ಹಾಗೂ ಉದ್ಯಮಿಗಳು ಸಹಕಾರ ನೀಡಿರುವ ಶಂಕೆ. ಕುಂಭಮೇಳದ ಸಕ್ಸಸ್ ಸ್ಟೋರಿ ಹೇಳಿದ ಯೋಗಿ. 45 ದಿನ 130 ದೋಣಿಗಳು. ನಾವಿಕನ ಕುಟುಂಬಕ್ಕೆ ಆದಾಯ ಸುಮಾರು 130 ದೋಣಿಗಳ ಮೂಲಕ 30 ಕೋಟಿ ರು ಆದಾಯ. ಪ್ರತಿ ದೋಣಿಯೂ 45 ದಿನದಲ್ಲಿ 23 ಲಕ್ಷ ರೂಪಾಯಿಯಷ್ಟು ಗಳಿಕೆ. ಈ ಕುಟುಂಬದ ಯಶೋಗಾಥೆಯನ್ನು ಹಾಡಿ ಹೊಗಳಿದ ಸಿಎಂ ಯೋಗಿ ಆದಿತ್ಯನಾಥ್. ದುಬೈನಲ್ಲಿ ನಿನ್ನೆ ನಡೆದಿದ್ದು ಸೆಮಿ ಸಮರವಲ್ಲ, ಸೇಡಿನ ಸಮರ. ಮುಯಿಗೆ ಮುಯಿ ಎಂಬ ಲೆಕ್ಕಾಚಾರದಲ್ಲಿ ಕಣಕ್ಕಿಳಿದ ಟೀಂ ಇಂಡಿಯಾ ಆಟಗಾರರ ಆರ್ಭಟಕ್ಕೆ ಆಸೀಸ್ ಕಂಗಾಲ್. ಸ್ಮಿತ್ ಏಕಾಂಗಿ ಹೋರಾಟಕ್ಕೆ ಶಮಿ ಫುಲ್ ಸ್ಟಾಪ್. ಟೀಂ ಇಂಡಿಯಾದ ಸೇಡಿನ ಜ್ವಾಲೆಯ ಮುಂದೆ ಆಸ್ಟ್ರೇಲಿಯಾ ಸೈಲೆಂಟ್ ಆಯಿತು.